ಜೆಡಿಎಸ್ನ ಶಾಸಕರೆಲ್ಲ ಒಗ್ಗಟ್ಟಿನಲ್ಲಿ ಇದ್ದೀವಿ. ಈ ವಿಚಾರವನ್ನ ಕುಮಾರಸ್ವಾಮಿಗೆ ನಾವು ತಿಳಿಸಿದ್ದೀವಿ ಅಂತ ಮೈಸೂರಿನಲ್ಲಿ ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ರೆಸಾರ್ಟ್ನಲ್ಲಿ ಉಳಿದುಕೊಳ್ಳೋದಿಲ್ಲ, ಕೇವಲ ಚರ್ಚೆ ನಡೆಸೋಕೆ ರೆಸಾರ್ಟ್ಗೆ ಬಂದಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಸರ್ಕಾರ ಉರುಳಿಸುವ ಬಿಜೆಪಿಯ ಷಡ್ಯಂತ್ರ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಕಳೆದ ಬಾರಿಯೂ ಬಿಜೆಪಿಯವರು ವಿಫಲರಾಗಿದ್ರು ಅಂತ ಮೈಸೂರಿನಲ್ಲಿ ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಸಾರ್ಟ್ಗೆ ಹೋಗಿದ್ರು ಜೆಡಿಎಸ್ನ ನಾಯಕರು, ಶಾಸಕರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಪುತ್ರ, ಸಿಎಂ ಪುತ್ರ ನಿಖಿಲ್ರ ಸಿದ್ದರಾಮ ಕಲ್ಯಾಣದ ಟೀಸರ್ ಬಿಡುಗಡೆ ಸಮಾರಂಭದ ಬಳಿಕ ಅವರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಔತಣಕೂಟವನ್ನು ಏರ್ಪಡಿಸಿದ್ರು. ಔತಣ ಪ್ಲಸ್ ಎಕ್ಸೆಟ್ರಾ ಎಲ್ಲ ಇರುತ್ತಲ್ಲ, ಆ ಕೂಟವನ್ನು ಮುಗಿಸಿದ ಬಳಿಕ ಇವತ್ತು ಹೇಳಿಕೆಯನ್ನು ಶ್ರವಣಬೆಳಗೊಳ ಶಾಸಕ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಏನು ಹೇಳಿದ್ದಾರೆ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ, ಜೆಡಿಎಸ್ನ ಈ ರೆಸಾರ್ಟ್ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಬಿಜೆಪಿಯರ ಒಂದು ಷಡ್ಯಂತ್ರ ಏನಿದೆ, ಈಗಾಗಲೇ ಅದು ವಿಫಲವಾಗಿದೆ. ಈಗಾಗಲೇ 3 ಸಲ ಆಪರೇಷನ್ ಮಾಡಿ ವಿಫಲರಾಗಿದ್ದರೂ ಕೂಡ ಅದು ಏನಕ್ಕೋಸ್ಕರ ಈ ಥರ ಆಡ್ತೀವಿ. ಅವ್ರೇನಿದ್ರು ಇವತ್ತು ಬರಗಾಲ ಬಂದಿದೆ. ಇವತ್ತು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲಹೆಗಳನ್ನು ನೀಡೋದ್ರ ಮೂಲಕ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅಭಿವೃದ್ಧಿ ದೃಷ್ಟಿನಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇವತ್ತು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಮಾನ್ಯ ಕುಮಾರಣ್ಣವರು ಇನ್ನೂ ಕೂಡ ಬರುವ ಮುಂದಿನ ತಿಂಗಳು 8ನೇ ತಾರೀಕು ಉತ್ತಮವಾದಂಥ ಬಡ್ಜೆಟನ್ನು ಬಡವರ, ರೈತರ, ದೀನದಲಿತರ ಪರವಾಗಿ ಘೋಷಣೆಯನ್ನು ಮಾಡ್ತಾರೆ. ಇವತ್ತು ಅಲ್ಲೂ ಕೂಡ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಣ್ಣವರು ಕೂಡ ಅಲ್ಲಿ ಯಾವುದೇ ಒಂದು ಶಾಸಕರಿಗೆ 3-4 ಜನ ಅವರವರ ವೈಯಕ್ತಿಕ ಅಭಿಪ್ರಾಯಕ್ಕೆ ಅನುಗುಣವಾಗಿ ಏನೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಹೊರತು ಪಕ್ಷ ದೃಷ್ಟಿನಲ್ಲಿಲ್ಲ. ಒಟ್ಟಾರೆ ಈ ಸರ್ಕಾರ ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಸುಭದ್ರವಾಗಿದೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುತೇಕ ಎಲ್ಲ ಇದ್ದೇವೆ, ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರುಗಳು ಕೂಡ ಇದ್ದೇವೆ. ಎಲ್ಲ ಸಾಮಾನ್ಯ ನಮ್ಮ ರೇವಣ್ಣ ಅವರು ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಹೋಗಿದ್ದಾರೆ, ಡಿಪಾರ್ಟ್ಮೆಂಟಿನ ಒಂದು ದೃಷ್ಟಿನಲ್ಲಿ ಬಿಟ್ಟರೆ ಬಹುತೇಕ ಎಲ್ಲ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಜೆಡಿಎಸ್ನ ನಾಯಕರು, ಶಾಸಕರೆಲ್ಲ ಒಂದು ನಿನ್ನೆ ಚಿಕ್ಕದಾಗಿ ರೆಸಾರ್ಟ್ ವಾಸ ಮಾಡಿದ್ರು, ಔತಣಕೂಟ ಎಲ್ಲ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಬಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ್, ಅಮರ್ ಪ್ರಸಾದ್, ರಾಜ್ಯ ರಾಜಕಾರಣದಲ್ಲಿ ಈಗ ರೆಸಾರ್ಟ್ ಪರ್ವ ಆರಂಭವಾಗಿದೆ. ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಅನ್ನ ಸೇರಿದರೆ, ಒಂದು ಕಡೆ ಈ ರೆಸಾರ್ಟ್ ರಾಜಕಾರಣ ವಿರೋಧಿಸ್ತಾ ಇದ್ದಂತಹ ಜೆಡಿಎಸ್ನ ಶಾಸಕರು ಸಹ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಸಿನಿಮಾದ ನೆಪದಲ್ಲಿ ಈಗ ರೆಸಾರ್ಟ್ ಅನ್ನ ಸೇರಿದ್ದಾರೆ. ನಿನ್ನೆ ರಾತ್ರಿ ಏನು ಕಾರ್ಯಕ್ರಮವನ್ನ ಮುಗಿಸಿ ಬಂದಿದ್ದಂತಹ ಶಾಸಕರು ಮೈಸೂರಿನ ಹೊರವಲಯದಲ್ಲಿರುವಂತಹ ಜಲ್ಮಹಲ್ ರೆಸಾರ್ಟ್ ನಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಒಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಅವರು ಮೊದಲನೇದಾಗಿ ಸ್ಪಷ್ಟಪಡಿಸಿದ್ರು, ನಾವು ರೆಸಾರ್ಟ್ ನಲ್ಲಿ ಉಳಿಯುವಂತಹ ಪ್ರಶ್ನೆಯೇ ಇಲ್ಲ, ನಿನ್ನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ವು, ಹೀಗಾಗಿ ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದೇವೆ. ಇವತ್ತು ಬೆಳಗ್ಗೆ ಏನು ತಿಂಡಿ ತಿಂದ ನಂತರ ಸಿಎಂ ಕುಮಾರಸ್ವಾಮಿ ಅವರು ಶಾಸಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ನಂತರ ನಾವು ನಮ್ಮ ಕ್ಷೇತ್ರಗಳಿಗೆ ತೆರಳುತ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಮತ್ತೆ ನಾವೆಲ್ಲರೂ ಸಹ ಮುಂಚೆಯಿಂದಲೂ ಒಗ್ಗಟ್ಟಾಗಿದ್ದೇವೆ, ಇದನ್ನ ನಾವು ಸಿಎಂ ಕುಮಾರಸ್ವಾಮಿ ಅವರಿಗೂ ಸಹ ತಿಳಿಸಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಗೊಂದಲವೂ ಇಲ್ಲ. ಬಿಜೆಪಿಯ ಷಡ್ಯಂತ್ರ ಈಗ ವಿಫಲವಾಗಿದೆ. ಈ ಹಿಂದೆ ಸಹ ಆಪರೇಷನ್ ಕಮಲವನ್ನ ಮಾಡ್ಲಿಕ್ಕೆ ಹೋಗಿ ಬಿಜೆಪಿಯವರು ವಿಫಲರಾಗಿದ್ರು. ಪದೇ ಈ ರೀತಿಯಾದಂತಹ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದ್ದಾರೆ ಎಂದು ನಮಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಮತ್ತೆ ಈಗ ಮತ್ತೊಂದು ಮಾತನ್ನು ಅವರು ಸ್ಪಷ್ಟಪಡಿಸಿರುವಂತದ್ದು, ಕುಮಾರಸ್ವಾಮಿ ಅವರು ಈಗ ಬೆಳಗಿನ ಉಪಹಾರಕ್ಕೆ ಬರ್ತಾರೆ, ಅದಾದ ನಂತರ ಚರ್ಚೆಯನ್ನ ನಡೆಸ್ತಾರೆ ಅಂತೇಳಿ. ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದ ಬಗ್ಗೆ ಜೆಡಿಎಸ್ ಶಾಸಕರು ಸಹ ಇವತ್ತು ರೆಸಾರ್ಟ್ ನಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆ ಚರ್ಚೆಯ ಮುಖಾಂತರ ನಾವೆಲ್ಲರೂ ಸಹ ಒಗ್ಗಟ್ಟಾಗಿರೋಣ ಅಂತೇಳಿ ಏನು ಕುಮಾರಸ್ವಾಮಿ ಅವರು ಕಿವಿ ಮಾತನ್ನ ಹೇಳ್ತಾರೆ. ಇದೆಲ್ಲವನ್ನ ಕೇಳ್ಕೊಂಡು ತಾವು ಸಹ ತಮ್ಮ ಕ್ಷೇತ್ರಗಳಿಗೆ ವಾಪಸ್ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದ್ದು, ನಮ್ಮ ಏನು ಸಮ್ಮಿಶ್ರ ಸರ್ಕಾರ ಏನಿದೆ ಸುಭದ್ರವಾಗಿದೆ, ಇದನ್ನ ಕೆಡುವಂತಹ ವಿಫಲ ಯತ್ನವನ್ನ ಬಿಜೆಪಿಯವರು ಪದೇ ಮಾಡ್ತಾ ಇದ್ದಾರೆ. ಆದ್ರೆ ಅದು ಸಫಲವಾಗುವುದಿಲ್ಲ. ಮುಂದಿನ 4.5 ವರ್ಷದವರೆಗೂ ಸಹ ಕುಮಾರಸ್ವಾಮಿ ಆಡಳಿತವನ್ನ ನಡೆಸ್ತಾರೆ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ಬಜೆಟ್ ಅನ್ನ ಮಂಡಿಸ್ತಾರೆ ಅಂತೇಳಿ ಈಗ ಸ್ಪಷ್ಟಪಡಿಸಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರಾಮ್.